ಶುಭವಾಗಿ हमारे केरपा ಊಟ ಕೊಟ್ಟ ಮನೆ ಸಮೃದ್ಧಿಯಾಗಿರ್ಲಿ ಭಾರಿ ಒಳ್ಳೆ ಊಟ ಹೊಟ್ಟೆ ತಂಪಿಗಾಯ್ತು ಸ್ವಲ್ಪ ಅದೇ ಬೆಸ್ಟ್ ಮುಂದಿನ ಸಲ ಬಾಡೋಟಕ್ಕೆ ಬರುವಾಗ ನೋಡು ಬರ್ತೀನಿ ಮಗ ಬರ್ತೀನಿ ಇಬ್ರಾಹಿಂ ಸಾಹೇಬ್ ವಹಿಸಿದ್ದಾರೆ. ಆಮೇಲೆ ಏನು ರೈತರು ಈ ಒಪ್ಪಂದ ಜಮೀನು ಕಳ್ಕೊತಾ ಇದೆಯೋ ಅದ್ರ ಪರಿಹಾರ ಸರ್ಕಾರದವರು ಒಪ್ಪಂದ ಕೊಟ್ಟಿದ್ದಾರೆ ಅಷ್ಟೇ. ನಾವು ರೈತರು ಅದಕ್ಕೆ ಒಂದು ಗುಂಟೆನೂ ಪ್ರವೇಶ ಮಾಡಂಗಿಲ್ಲ ಅದನ್ನ ನಿನ್ನೆ ಅವ್ರು ರೆಸಲ್ಯೂಷನ್ ಮಾಡೇ ಬಿಟ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಮಾತಾಡಿದ್ರು ನಾನು 70,000 ಎಕರೆ ಆಗಿದೆ ಟೋಟಲ್ 15 ವರ್ಷ ಕೊಡಿ, ಈಗಲೇ ಕೊಡೋದು ಬೇಡ, 15 ವರ್ಷಕ್ಕೆ ಕೊಡಿ, ಸರ್ಕಾರದ ದುಡ್ಡು ಬಂದ್ರೆ ನೀವು ಕೊಡಿ. ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು. ಎಲ್ಲೆಲ್ಲಿ ಮಠಗಳಿಗೆ ಜಮೀನು ಇದೆಯೋ ಅದನ್ನು ಯಾರು ಅನುಭವದಲ್ಲಿದ್ದಾರೆ ಯಾರ ಹೆಸರಿಗೆ ಪಾಣಿ ಇದೆ ಅವನಿಗೆ ಅವನಿಗೆ ಅಂತ ಇದನ್ನು ಸ್ಪಷ್ಟವಾಗಿ 50 ವರ್ಷದಿಂದಿದ್ದಾರೆ 25 ವರ್ಷ ಯಾರು ಅನುಭವದಲ್ಲಿದ್ದಾರೆ ಅವರು ಪಾಣಿ ಅವ್ರ ಹೆಸರಿಗೆ ಬಂತು ಅಂದ್ರೆ ಮುಗಿಯಿತು, ಮಾಡಿಸಿ ಅವ್ರಿಗೆ ಡಾಕ್ಯುಮೆಂಟ್ ಅದೇ ಡಾಕ್ಯುಮೆಂಟ್ ಮಾಡಿಕೊಡ್ಬೇಕು. ಅದನ್ನು ನಿರ್ಣಯ ತಗೊಂಡು ಸಿದ್ದರಾಮಯ್ಯ ಒಪ್ಕೊಂಡ. ನೀವು ಹೇಳೋದು ಕಟ್ಕೊಂಡು ನೋಡು ಇದು ಆಗ್ತಿರ್ಲಿಲ್ಲ, ಹಿಂಗೆಲ್ಲ ಆಗೋಯ್ತು, ದೇವರಿಂದ ಮುಂದೆ ಒಳ್ಳೇದಾಗುತ್ತೆ. ಸೊ ನಾನು ತಮ್ಮ ಅಪ್ಪಣೆ ಪಡಿತೇನೆ. ಇನ್ನೊಂದು ಫೋನ್ ಶುಭವಾಗಿ हमारे केरपा ಊಟ ಕೊಟ್ಟ ಮನೆ ಸಮೃದ್ಧಿಯಾಗಿರ್ಲಿ ಭಾರಿ ಒಳ್ಳೆ ಊಟ ಹೊಟ್ಟೆ ತಂಪಿಗಾಯ್ತು ಸ್ವಲ್ಪ ಅದೇ ಬೆಸ್ಟ್ ಮುಂದಿನ ಸಲ ಬಾಡೋಟಕ್ಕೆ ಬರುವಾಗ ನೋಡು ಬರ್ತೀನಿ ಮಗ ಬರ್ತೀನಿ